ಶಿಸ್ತು, ಸಂಯಮದ ಚಾಲಕ ಶಿತುಳೆಗೆ ಉತ್ತಮ ಚಾಲಕ ಪ್ರಶಸ್ತಿ, ಪ್ರಯಾಣಿಕರಿಂದ ಸನ್ಮಾನ. ನಿಪ್ಪಾಣಿ, ಕಳೆದ 28 ವರ್ಷಗಳಿಂದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಪ್ರಯಾಣಿಕರೊಂದಿಗೆ ಶಿಸ್ತು, ಸಂಯಮ, ಪ್ರೀತಿ ಹಾಗೂ ಬಾಂಧವ್ಯದೊಂದಿಗೆ ಚಾಲಕರಾಗಿ ಸೇವೆ ಸಲ್ಲಿಸಿದ ಸದಲಗಾ ಪಟ್ಟಣದ ಮೌಲಾ ಶಿತುಳೆಯವರಿಗೆ ಉತ್ತಮ ಚಾಲಕರೆಂದು ರಾಜ್ಯ ಪ್ರಶಸ್ತಿ ನೀಡಿ ಸನ್ಮಾನಿಸಿದ್ದನ್ನು ಗಮನದಲ್ಲಿಟ್ಟುಕೊಂಡು ಅವರ ಅಭಿಮಾನಿ ಬಳಗದಿಂದ ಸದಲಗಾ ಬಸ್ ನಿಲ್ದಾಣದಲ್ಲಿಂದು ಅವರ ಅಭಿಮಾನಿ ಬಳಗದಿಂದ ಸನ್ಮಾನಿಸಿ ಶುಭ ಹಾರೈಸಿದರು. ಮಾತು ಕಡಿಮೆ, ಪ್ರಯಾಣ ಸುರಕ್ಷಿತ ಎನ್ನುವಂತೆ ತನ್ನ ಡ್ರೈವರ್ ಜೀವನದ ಉದ್ದಕ್ಕೂ ಚಿಕ್ಕ ಮಕ್ಕಳು, ವಿದ್ಯಾರ್ಥಿಗಳು, ವೃದ್ಧ ಪ್ರವಾಸಿಗರೊಂದಿಗೆ ಶಿಸ್ತು, ಸಂಯಮ, ಸ್ನೇಹ, ಬಾಂಧವ್ಯದಿಂದ ನಡೆದುಕೊಂಡಿದ್ದು ಹೊಡೆಯ ಡ್ರೈವರ್ ಅವರ ನಿಷ್ಠೆ ಹಾಗೂ ಪ್ರಾಮಾಣಿಕ ಸೇವೆ ಪರಿಗಣಿಸಿ 2005ರಲ್ಲಿ ರಾಜ್ಯ ಸರ್ಕಾರದಿಂದ ಕಂಚಿನ ಪದಕ ನೀಡಿ ಸನ್ಮಾನಿಸಲಾಗಿತ್ತು. 2016ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಸ್ತದಿಂದ ಸ್ವರ್ಣ ಪದಕ ಪಡೆದುಕೊಂಡ ಸದಲಗಾ ಪಟ್ಟಣದ ಹೆಸರು ಶಿಖರ ಮಟ್ಟಕ್ಕೇರಿಸಿದ್ದು ಅಭಿಮಾನದ ಸಂಗತಿ. ಜಂಜಾಟದ ಬದುಕಿನಲ್ಲಿ ಜಂಗುಳಿಯ ಪ್ರಯಾಣದಲ್ಲಿ ಜನರೊಂದಿಗೆ ತಾಳ್ಮೆ, ಸಂಯಮ ಕಾಯ್ದುಕೊಂಡು ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಮನೆ ತಲುಪಿಸುವ ಉತ್ತಮ ಚಾಲಕನಿಗೆ ಅವರ ಸ್ನೇಹಿತರು, ಪ್ರವಾಸಿಗರು, ಅಭಿಮಾನಿಗಳಿಂದ ಅಭಿಮಾನದ ಸನ್ಮಾನ ಸ್ವೀಕರಿಸಿ BV5 ವಾಹಿನಿಯ ಪ್ರತಿನಿಧಿಯೊಂದಿಗೆ ಡ್ರೈವರ್ ಬದುಕು ಬಿಚ್ಚಿಟ್ಟಿದ್ದಾರೆ. ನಾನು ಶ್ರೀ ಮೌಲಾ ಶಾಜಿಬ ಶಿತುಳೆ, ಚಿಕ್ಕೋಡಿ ಸುಮಾರು 3 ವರ್ಷದಿಂದ KSRTCಯಲ್ಲಿ ಸೇವೆ ಸಲ್ಲಿಸಿದ್ದು ಒಳ್ಳೆಯ ಚಾಲಕನಾಗಿ ಸೇವೆ ಸಲ್ಲಿಸಿದ್ದಾಗಿ ನನಗೆ 2000ರಲ್ಲಿ ಬೆಳ್ಳಿ ಪದಕ ಬಂದಿದ್ದು. ಆಮೇಲೆ 2016ರಲ್ಲಿ ಬಂಗಾರ ಪದಕ ಬಂದಿದ್ದು. 2026ರಲ್ಲಿ ರಾಜ್ಯ ಪ್ರಶಸ್ತಿ ಪಡೆದಿದ್ದಾಗಿ. ಇನ್ನೂ ನಾನು 4 ವರ್ಷದಿಂದ ಸೇವೆ ಸಲ್ಲಿಸಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಸಲ್ಲಿಸಿದ್ದು ಹೇಳ್ಬೇಕು. 2016ರೊಳಗೆ ನೀವು ಸ್ವರ್ಣ ಪದಕ ಬಂತಲ್ಲ, ಯಾರ ಹಸ್ತದಿಂದ ಬಂತು? 2016ರಲ್ಲಿ ಬಂಗಾರ ಪದಕ ಮಾನ್ಯ ಮುಖ್ಯಮಂತ್ರಿಗಳ ಹಸ್ತೆಯಿಂದ ಸ್ವೀಕರಿಸಿದ್ದೇನೆ, ಸಿದ್ದರಾಮಯ್ಯರಿಂದ. ಆಮೇಲೆ 2020ರಲ್ಲಿ ರಾಜ್ಯ ಪ್ರಶಸ್ತಿ ಚಿಕ್ಕೋಡಿ ಆಡಳಿತದಿಂದ MLA MP ಸಾಹೇಬರು ಕೊಟ್ಟಿರ್ತಾರೆ, ಮತ್ತು ತಹಸೀಲ್ದಾರ್ ಸಾಹೇಬರು ಮತ್ತು ಎಸ್ ಸಾಹೇಬ್ ಕೊಟ್ಟಿದ್ದಾರೆ. ಇನ್ನೂ 4 ವರ್ಷ ಸೇವೆ ಇದ್ದು ಅತ್ಯಂತ ಪ್ರಾಮಾಣಿಕವಾಗಿ ಜನಸೇವೆಯನ್ನು ಮಾಡುವುದಕ್ಕಾಗಿ ನನಗೆ ಎಲ್ಲ ನನ್ನ ಭಾಗದ ಎಲ್ಲ ಜನರಿಗೆ ನಾನು ತುಂಬ ಚಿರನಾಗಿತ್ತು ಎಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ನಮಸ್ಕಾರ ಸರ್, ನಾವು ಸಂತೋಷ್ ಬಡಗಿರ ಅಂತ ಮಾತಾಡೋದು. ನಾವು ಒಡಗಲ್ದವ್ರಿ. ನಾವು ಸಣ್ಣಾಗಿರ್ತಾಗ ಸ್ಕೂಲ್ ಕಾಲೇಜ್ ಹೋಗ್ಬೇಕಾದ್ರೆ ಸಾಹೇಬ್ರ ಬಸ್ ಎಲ್ಲೇ ಇದ್ರು ಬಸ್ ನಿಲ್ಸಿದ್ರು. ಇವ್ರ ಕೆಲಸ ನಮಗೆ ಭಾಳ ಇಷ್ಟ ಆಗೈತಿ. ಆಮೇಲೆ ಇದೇ ತರ ಇವರಿಗೆ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತೀವಿ. ಇಷ್ಟು ಅವ್ರ ಪ್ರಶಸ್ತಿ ಸಿಕ್ಕಿದ ಬದಲು ನಮಗೂ ಖುಷಿ ಆಗೈತಿ. ಪ್ರಶಸ್ತಿ ಸಿಕ್ಕಿದ ಬದಲು ಅಭಿನಂದನೆಗಳು ತಿಳಿಸ್ತೀವಿ. ಸಂದರ್ಭದಲ್ಲಿ ಏಕವೀರಿ ಫೌಂಡೇಶನ್ ಅಧ್ಯಕ್ಷ ರಾಜು ಡಾಂಗೆ, ಸಂತೋಷ್ ಹೂಗ, ಸಿರೀಶ್ ಅಡಕೆ, ರಾಜು ಅಮೃತ ಸಮಣ್ಣವರ್ ಸೇರಿದಂತೆ ವಿದ್ಯಾರ್ಥಿಗಳು, ಅಭಿಮಾನಿಗಳು ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.